ಇಲ್ಲಿ ಕೂತಿರುವ ವೇದಿಕೆ ಮೇಲೆ ಕೂತಿರುವ ಎಲ್ಲರಿಗೂ ನಮಸ್ಕಾರ. ನನಗೆ ಮೊದಲನೇ ಸತಿ ಇಲ್ಲಿ ಈ ಕಾರ್ಯಕ್ರಮ ಕರೆದಾಗ ಇಲ್ಲಿ ಬಂದಾಗ ಪ್ರಶ್ನೆ ಇರ್ಬೋದು ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಮಿನಿ ಕುಂದಾಪುರ ಹಬ್ಬ ಇದ್ದಂಗೆ ಇಲ್ಲಿ ರಿಯಲಿ ಸ್ವೀಟ್ ಆಫ್ ಆಲ್ ಆಫ್ ಯು ಆಲ್. ತುಂಬಾ ಸಪೋರ್ಟ್ ಮಾಡ್ತೀರಾ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೆಪ್ಟೆಂಬರ್ 12 ರಿಲೀಸ್ ಆಗ್ತಿದೆ. ಒಂದು ಒಳ್ಳೆ ಸಿನಿಮಾ ಆಗ್ಬೇಕಂದ್ರೆ ಒಳ್ಳೆ ಕೊಲಾಬರೇಷನ್ಸ್ ತುಂಬಾ ಮುಖ್ಯ. ಈ ಸಿನಿಮಾಗೆ ಒಳ್ಳೆ ಕೊಲಾಬರೇಷನ್ಸ್ ಆಗಿದೆ. ಮೊದಲನೇದಾಗಿ ಆ ಒಳ್ಳೆ ಕೊಲಾಬರೇಷನ್ ಅಂದ್ರೆ ನಮ್ಮ ಜಯರಾಮ್ ದೇವಸಮುದ್ರ ಅವರು. ಒಂದು ಒಳ್ಳೆ ಸಿನಿಮಾ ಆಗ್ಬೇಕಂದ್ರೆ ಒಂದು ಒಳ್ಳೆ ಪ್ರೊಡ್ಯೂಸರ್ ತುಂಬಾ ಮುಖ್ಯ ಆಗ್ತಾರೆ. ಈ ಸಿನಿಮಾಗೆ ಏನೇನ್ ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಂದ ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಕೇಳಿದ್ರೆ ಸ್ಲೀಪ್ಲೆಸ್ ಆಂಥಮ್ ಹೇಗನ್ನಿಸ್ತು? ಸ್ಲೀಪ್ಲೆಸ್ ಆಂಥಮ್ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ನನ್ನ ಬ್ರದರ್ ಸುರಾಗ್ ಸಾಗರ್ ಅವರು ಮೊದಲನೇ ಸತಿ ಕತೆ ಹೇಳಿದಾಗ ಕೂದಲೆಲ್ಲ ಒಂಥರ ಹುಚ್ಚುಚ್ಚಾಗಿ ಒಂಥರ ನಿದ್ದೆ ಬಿಟ್ಟು ಕತೆ ಹೇಳಿದ್ರು. ಅವಾಗಲೇ ಗೊತ್ತಾಯ್ತು ಈ ಮನುಷ್ಯನ್ ಸಿಕ್ಕಾಪಟ್ಟೆ ಪ್ಯಾಷನ್ ಇದೆ. ಈ ಮನುಷ್ಯನ ಜೊತೆ ಡೆಫಿನೆಟ್ಲಿ ಕೆಲಸ ಮಾಡ್ಬೇಕಂತ. ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಇದೆ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭ್ಯಂಕರ್ ಅವರು, ಹಾಗೆ ಆರ್ಟ್ ಡೈರೆಕ್ಟರ್ ಎಲ್ಲರ ಬಗ್ಗೆ ಹೇಳಿದೀನಿ, ಎಷ್ಟೊಂದು ಕಾರ್ಯಕ್ರಮದಲ್ಲಿ ಹೇಳಿದೀನಿ. ಹಾಗೆ ಸ್ಲೀಪ್ಲೆಸ್ ಆಂಥಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದೊಂದು ನಿಜವಾದ ದೊಡ್ಡ ಜರ್ನಿನೇ ಆಕ್ಚುಲಿ. ನಾನು, ಜಯರಾಮ್ ಸರ್, ಸುರಾಗ್ ಎಲ್ಲರೂ ಈ ಸಾಂಗ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಲಿರಿಕ್ಸ್ ಎಲ್ಲ ಆಗ್ಲಿ ಎಲ್ಲಾ ರೀತಿಯಲ್ಲೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತೆ ಆ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಆಕ್ಚುಲಿ ತುಂಬಾ ಕಾಂಪ್ಲಿಕೇಶನ್ಸ್ ಇತ್ತು. ಆ ಸಾಂಗ್ ಆಕ್ಚುಲಿ 48 hours ಶೂಟ್ ಮಾಡಿದ್ವಿ ರಾತ್ರಿ. ಆ ಸಾಂಗಿಗೆ ಒಂದು ಬಾಡಿ ಒಂದು ಮಟ್ಟಕ್ಕೆ ಇರ್ಬೇಕಾಗಿತ್ತು, ಯಾಕಂದ್ರೆ ಲಿಫ್ಟ್ ಆಗಿರ್ಬೇಕಾಗಿತ್ತು. ಅದಕ್ಕೆ ನೀರಿನ ಬಿಟ್ಟಾಗ ಸಹಜವಾಗಿ ಕ್ರಾಂಪ್ಸ್ ಆಗುತ್ತೆ ಬಾಡಿಯಲ್ಲಿ. ಸೊ ಫಸ್ಟ್ ಶಾಟ್ ಗೆ ನಮ್ಮ ಡೈರೆಕ್ಟರ್ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ನನ್ನ ನೇತಾಕ್ಬಿಟ್ಟಿದ್ರು. 20 ಅಡಿ ಮೇಲ್ಗಡೆಯಿಂದ ನೇತಾಕ್ಬಿಟ್ಟಿದ್ರು. ನೇತಾಕ್ದಾಗ ಕಾಲೆಲ್ಲ ಒಂದ್ಸತಿ ಕ್ರಾಂಪ್ಸ್ ಆಗಕ್ ಶುರುವಾಯ್ತು. ಇಲ್ಲ ಡೈರೆಕ್ಟರ್ ಈ ತರ ಕ್ರಾಂಪ್ಸ್ ಆಗ್ತದೆ, ಸ್ಟೆಪ್ಸ್ ಮಾಡೋದಕ್ಕೆ ಆಗಲ್ಲ, ಇಲ್ಲ ಮಾಡೋಣ. ನನಗೂ ಅಷ್ಟೇ, ಯಾಕಂದ್ರೆ ಒಂದು ಈ ವೇದಿಕೆ ಎಲ್ಲರಿಗೂ ಸಿಗಲ್ಲ. ಈ ವೇದಿಕೆ ಸಿಕ್ಕಿದಾಗ ನಮ್ ಕೇಪಬಿಲಿಟೀಸ್ ನಾವು ತೋರಿಸ್ಕೋಬೇಕಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸಾಂಗ್ ಗೆ ಸ್ಟಾರ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಕ್ರಾಂಪ್ಸ್ ಆಗಕ್ ಶುರುವಾಯ್ತು. ಆಮೇಲೆ ನಮ್ ಡೈರೆಕ್ಟರ್ ಒಂಥರ ಸೈಂಟಿಸ್ಟ್ ತರ ಅದಕ್ಕೆ ನಮ್ಗೆ ಬೇಕಿಂಗ್ ಸೋಡಾ ಕೊಟ್ಬಿಟ್ಟು ಕುಡಿಸ್ಬಿಟ್ಟು ಮಾಡಿ ಅಂತ ಅಂದ್ರು. ಅವಾಗ ಹಿಂಗೋ ಮಾಡ್ಬಿಟ್ಟು ಪುಷ್ ಮಾಡ್ಬಿಟ್ಟು ಸಾಂಗ್ ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇದ್ರ ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ. ಮತ್ತೆ ಈ ಫಿಲ್ಮ್ DI ಯುರೋಪ್ ಅಲ್ಲಿ ಮಾಡಿದೀವಿ. ಅದು ನಮ್ಮ ಪ್ರೊಡ್ಯೂಸರ್ಗೆ ಆಕ್ಚುಲಿ ತುಂಬಾ ಥ್ಯಾಂಕ್ ಯು ಹೇಳಬೇಕು. ಇಂಟರ್ನ್ಯಾಷನಲ್ ಡೇಟಾ ಟ್ರಾನ್ಸ್ಫರ್ ಎಲ್ಲ ತುಂಬಾ ಅಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ನಮ್ಗೆಲ್ಲ ಕೋಆಪರೇಟ್ ಮಾಡ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಿದ್ರಾದೇವಿ ನೆಕ್ಸ್ಟ್ ಸೆಪ್ಟೆಂಬರ್ 12 ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನಿಮ್ ಪ್ರೋತ್ಸಾಹ ತುಂಬಾ ಮುಖ್ಯ. ರೀಸೆಂಟ್ ಆಗಿ ನಿನ್ನೆ ರಾತ್ರಿದಲ್ಲೇ ಮುಂಬೈಯಲ್ಲಿ ಪ್ರೀಮಿಯರ್ ಶೋ ಮುಗಿಸ್ಕೊಂಡ್ ಬಂದ್ವಿ. ಎಲ್ಲ ರೆಸ್ಪಾನ್ಸ್ ಕೇಳಿ ತುಂಬಾ ಎಮೋಷನಲ್ ಆದ್ರೆ. ನಾನು ಮತ್ತೆ ರಿಷಿಕಾ ನಾಯಕ್ ಅವರಾಗಿರ್ಬೋದು, ಸುರಾಗ್ ಅವರಾಗಿರ್ಬೋದು ತುಂಬಾ ಎಮೋಷನಲ್ ಆದ್ವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅಲ್ಲಿ ಎಷ್ಟೋ ಜನ ಮುಂಬೈಯಿಂದ ಲೋಕಲ್ ಅವ್ರು ಬಂದಿದ್ರು. ಸಿನಿಮಾ ನೋಡಿದ ತಕ್ಷಣ ಅವ್ರಿಗೆ ಸಬ್ ಟೈಟಲ್ಸ್ ನೋಡಿ ಕನೆಕ್ಟ್ ಆದ್ರಲ್ಲ ಅಂತ ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಆ ಸಿನಿಮಾಗಿರೋ ಪವರ್ ಅದು. ಯಾಕಂದ್ರೆ ಭಾಷೆ ನೋಡಿನೇ ಎಷ್ಟೋ ಜನಕ್ಕೆ ಸಿನಿಮಾ ಅರ್ಥ ಆಗಲ್ಲ, ಫೀಲ್ ಆಗಲ್ಲ. ಸಬ್ ಟೈಟಲ್ಸ್ ನೋಡಿ ಸಿನಿಮಾದ ಪವರ್ ಕನ್ವೆ ಆಯ್ತಲ್ಲ ಅವ್ರಿಗೆ. ಮತ್ತೆ ತುಂಬಾ ಎಷ್ಟೊಂದ್ ಜನ ತುಂಬಾ ಎಮೋಷನಲ್ ಅದು. ಇದನ್ನೆಲ್ಲ ನೋಡಿದಾಗ ನಮಗೂ ಒಂದು ಪ್ರೋತ್ಸಾಹ ಬರುತ್ತೆ. ಇನ್ನ ಸಿನಿಮಾನ ಜಾಸ್ತಿ ಪುಷ್ ಮಾಡ್ಬೇಕು, ಎಲ್ಲ ಕಡೆ ತಲುಪಿಸ್ಬೇಕು, ಎಲ್ಲಾ ವಿಧಿಗಳಿಗೂ ಹೋಗ್ಬೇಕು ಅಂತ ನಮ್ಗೊಂದು ಮೋಟಿವೇಶನ್ ಬಂದಿದೆಯಲ್ಲ. ಹಾಗೆ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಸೆಪ್ಟೆಂಬರ್ 12 ಎಲ್ಲರೂ ಹೋಗಿ ನೋಡಿ, ಎಲ್ಲರೂ ನಿಮ್ ರಿವ್ಯೂಸ್ ಹಾಕಿ, ಎಲ್ಲರಿಗೂ ಹೋಗಿ ಹೇಳಿ ಸಿನಿಮಾದ ಬಗ್ಗೆ ಅಂತ ಕೇಳ್ಕೊತೀನಿ. ಸೆಪ್ಟೆಂಬರ್ 12 ಎಲ್ಲರೂ ಸಿಗೋಣ ಸಿನಿಮಾದಲ್ಲಿ. ಥ್ಯಾಂಕ್ ಯು.